ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೀಕ್ಷಿ ಕನ್ನಡ ಚಾನಲ್. ಇವತ್ತು ನಾನು ಬಂದಿರೋದು ಕಾರ್ಯಸಿದ್ಧಿ ಆಂಜನೇಯನ್ ಟೆಂಪಲ್. ಈ ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮ್ಗೆ, ನೋಡಿ ಕಾಣಿಸ್ತಾ ಇದೆಯಾ? ಆಕ್ಚುಲಿ ನಾನು ಬಂದಿರೋದು ಈ ಟೆಂಪಲ್ಗೆ ಫಸ್ಟ್ ಟೈಮ್. ನನ್ನ ಕಸಿನ್ ಜೊತೆ ಬಂದಿರೋದು. ಇವರು ಆಲ್ಮೋಸ್ಟ್ ಆಗಿ ಒಂದು 2-3 ಟೈಮ್ಸ್ ಏನೋ ಬಂದಿದ್ದಾರೆ ಅನ್ಸುತ್ತೆ. ನಾನು ಫಸ್ಟ್ ಟೈಮ್ ಬಂದಿರೋದು. ಒಳಗಡೆ ಫೋಟೋ ವಿಡಿಯೋಸ್ ಎಲ್ಲ ನಾಟ್ ಅಲೌಡ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಆದಷ್ಟು ನಾನು ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ನನ್ನ ಕಸಿನ್ ತೋರಿಸ್ಬಿಡ್ತೀನಿ ಗೈಸ್. ನೋಡಿ, ಬನ್ನಿ ಗೈಸ್, ಇವಾಗ ಒಳಗಡೆ ಹೋಗೋಣ. ಈ ದೇವಸ್ಥಾನ ಇರೋದು ನಮ್ಮ ಬೆಂಗಳೂರಿನ ಗಿರಿನಗರದಲ್ಲಿ. ಈ ದೇವಸ್ಥಾನದ ಒಳಗಡೆ ಎಂಟರ್ ಆಗ್ತಾ ಇದ್ದಾಗ ನಿಮ್ಗೊಂದು ಸೈಡ್ ಅಲ್ಲಿ ತೆಂಗಿನಕಾಯಿ ಕೌಂಟರ್ ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ಟಿಕೆಟ್ ಅನ್ನು ತಗೋಬೇಕಾಗುತ್ತೆ. ಅವ್ರು ನಿಮ್ಗೆ ಒಂದು ತೆಂಗಿನಕಾಯಿ ಜೊತೆ ಕೈಗೆ ಕಟ್ಟೋದಕ್ಕೆ ದಾರ ಹಾಗೆ ಕಾರ್ಯಸಿದ್ಧಿ ಆಂಜನೇಯನ ಮಂತ್ರ ಕೂಡ ಕೊಡ್ತಾರೆ. ನೀವು ಅದನ್ನ ತಗೊಂಡ್ಬಿಟ್ಟು ಒಳಗಡೆ ದೇವಸ್ಥಾನದ ಒಳಗಡೆ ಹೋಗ್ಬೇಕಾಗುತ್ತೆ. ಯಾರು ಕಾಯಿಯನ್ನು ಕಟ್ಟಬೇಕು ಅನ್ಕೊಂಡಿರ್ತಾರಲ್ಲ ಅವ್ರನ್ನ ಮುಂದ್ಗಡೆ ಕೂರಿಸ್ಬಿಟ್ಟು ಸಂಕಲ್ಪವನ್ನು ಮಾಡಿಸ್ತಾರೆ. ನೀವು ಅಂದ್ಕೊಂಡಿರೋ ಕೋರಿಕೆನ ಮನಸ್ಸಲ್ಲಿ 16 ದಿನ ಸಂಕಲ್ಪ ಮಾಡಿಕೊಂಡು ಕಾಯಿನ ಕಟ್ಟಬೇಕಾಗುತ್ತೆ. ಆ 16 ದಿನಗಳಲ್ಲಿ 4 ಬಾರಿ ದೇವಸ್ಥಾನಕ್ಕೆ ಬರ್ಬೇಕಾಗುತ್ತೆ. ಹಾಗೆ ಪ್ರತಿದಿನ 108 ಸಲ ನೀವು ಕಾರ್ಯಸಿದ್ಧಿ ಆಂಜನೇಯನ ಮಂತ್ರ ಮತ್ತು 1 ಸಲ ಹನುಮಾನ್ ಚಾಲಿಸವನ್ನು ಪಠಿಸಬೇಕು. ಈ 16 ದಿನಗಳಲ್ಲಿ ಯಾವುದೇ ರೀತಿ ನಾನ್ ವೆಜ್ ಅನ್ನು ತಿನ್ನಬಾರ್ದು. ತೆಂಗಿನಕಾಯಿ ಮೇಲೆ ಕೊಟ್ಟಿರೋ ದಿನಾಂಕದಂದು ಕಾಯಿನ ಬಿಚ್ಚಲಾಗುತ್ತೆ. ಅವತ್ತಿನ ದಿನ ನೀವು ಬಂದ್ಬಿಟ್ಟು ಕಾಯಿನ ತಗೊಂಡೋಗಿ ಮನೇಲಿ ಏನಾದ್ರು ಸಿಹಿ ತಿಂಡಿಯನ್ನು ಮಾಡ್ಕೊಂಡು ತಿನ್ಬೇಕಾಗುತ್ತೆ. ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು. ಸ್ವಲ್ಪ ಕ್ರೌಡ್ ಇತ್ತು ಅಷ್ಟೇ, ಬಿಟ್ರೆ ತುಂಬಾ ಚೆನ್ನಾಗಾಯ್ತು ದೇವ್ರ ದರ್ಶನ ಎಲ್ಲ. ದೀಕ್ಷೆ ಎಂತಂದು ಗೊತ್ತಾ, 10 ಗಂಟೆಲೆಲ್ಲ ಮೆಜೆಸ್ಟಿಕ್ ಇರಿ ಅಂತ ಹೇಳಿದ್ದು ಗೊತ್ತಾ? ಅವತ್ತ ನಾನೇನಂದೆ ಗೊತ್ತಾ, ಬೆಳಿಗ್ಗೆ ಬೇಗ ಎದ್ದು ಹೋಗೋಣ ಅಂತ ಅಂತಲ್ಲ, ಅದಕ್ಕೋಸ್ಕರ ನಾನು ಬೆಳಿಗ್ಗೆ 8 ಗಂಟೆಗೆ 8 ಗಂಟೆಗೆ ಎದ್ಯಾ? ಅಲ್ಲ, ಹೇಳ್ದವಳು 8:45 ಎದ್ದೇಳ ಅಂತ ಹೇಳು. ಯಾರ್ ಮಾತಾದ್ರು ನಿತ್ಯನ್ ಮಾತ್ ಎಂತಕಂದ್ರೆ ಆ ಸಲ ಗೊತ್ತುಂಟಲ್ಲ, ಜಯನಗರ ಎಲ್ಲ ಹೋಗಕ್ಕೆ 2 ಗಂಟೆಗೆ ಸುಮ್ನಲ್ಲಿ ಬಂತ ಇರಿ ಅಂತ ಹೇಳ್ಕೊಂಡಿ 4 ಗಂಟೆ 2 ಅವರ್ಸ್ ಲೇಟ್ ಮಾಡಿ ಬಂದದ್ದು ತಾವೇ. ಬೇಡ, ನಾನು 3:15 ಹೊರಡೋಣ, ನೀನ್ ಹೊರಟಿದ್ದೆ 5 ಗಂಟೆ. ಈಗ ಗೊತ್ತಿದ್ದೆ ನಾವು ಮೆಜೆಸ್ಟಿಕ್ ಅಲ್ಲಿ ಒಂದು ಹಾಫ್ ಅನ್ ಅವರ್ ಮೇಲೆ ಕದ್ದದ್ದಲ್ಲ. ನಾನೆಂತ ಲೇಟ್ ಮಾಡಿಲ್ಲ, ಫಸ್ಟ್ ಬಂದಿರೋದೇ ನಾನು ಸುಮ್ನಲ್ಲಿ, ನಾನ್ ಫಸ್ಟ್. ಹೌದು, ಎಷ್ಟೊತ್ತು ತನಕ ನಿಂತಿದೆ, ಬಟ್ ನನಗೆ ಸಿಗ್ಲಿಲ್ಲ. ಅವಳು ದೀಕ್ಷೆ ಒಳಗಿಂದಾನೆ ಅಂದ್ಲು. ನಂಗೆ ನೀ ಕಂಡೆ, ಇವಳು ಕಂಡಿಲ್ಲ. ನೀ ಕಂಡಿಲ್ಲ. ಗೈಸ್ ನೋಡಿ ಗೈಸ್, ನಂದೇ ಕಾರ್ ಬಾಕ್ಸ್. ಕಾರ್ ಓನರ್ ಬಂದು ನನ್ನ ಹೊಡೆದ್ ಬಿಡ್ತಾರೆ. ಫ್ಯೂಚರ್ ಅಲ್ಲಿ ನನ್ನ ಡ್ರೀಮ್ ತಗೋಬೇಕು ಅನ್ನೋದು. ನಿಮ್ಮೆಲ್ಲರ ಆಶೀರ್ವಾದದಿಂದ ಆದಷ್ಟು ಬೇಗ ತಗೊಳ್ಳೋ ತರ ಆಗ್ಲಿ. ಕಾರ್ ಪಾರ್ಕಿಂಗ್ ಇದು ದೇವಸ್ಥಾನದ ಅನ್ಸುತ್ತೆ. ಏನ್ ಮಾಡ್ತಾ ಇದ್ದೀರಾ? ಹೌದೌದು, ಚಿಕ್ಕ ವಯಸ್ಸಲ್ಲಿ ನಾವು ಇದನ್ನ ಮಾಡ್ತಾ ಇದ್ವಿ. ನಾನು ಮತ್ತೆ ಯಾರು ಅನಿಸ್ನಾ ನನ್ನ ಹತ್ರ ಇತ್ತು ಗೈಸ್, ಅದು ಸುಳ್ಳು ಹೇಳ್ತಾರೆ ಅವರೆಲ್ಲ. ಒರಿಜಿನಲ್ ಅಲ್ಲ ಅದು, ಒರಿಜಿನಲ್ ಆದ್ರೆ ಮಾತ್ರ ಬೆಂಕಿ ಬರುತ್ತೆ ಅನ್ಸುತ್ತೆ. ನಾನು ಅನಿಶಿ ಕಿತ್ತಾಡದ ಹೊತ್ತಿಗೆ ಅದು ಛಿದ್ರ ಛಿದ್ರ ಫುಲ್ ಹರಡಿ. ಅಪಾಯಿಂಟ್ಮೆಂಟ್ ತಗೋಬೇಕು ನಮ್ಮ ಹತ್ರ ಎಲ್ಲ ಮಾತಾಡೋದಕ್ಕೆ. ಗೈಸ್ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಮನೆಗೆ ಹೋಗೋದು ಅಥವಾ ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಹೋಗ್ತಿದೀವಿ ಅಂತ ಗೊತ್ತಾಗ್ತಿಲ್ಲ. ಎಲ್ಲಿ ಹೋಗ್ಬೇಕು? ಮತ್ತೆ ಊಟ ಎಲ್ಲ ಮಾಡ್ಬಿಟ್ಟು ನೆಕ್ಸ್ಟ್ ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದೀವಿ.
ಇವಾಗ ಸ್ವಲ್ಪ ಪರ್ಚೇಸ್ ಇತ್ತು ಅಂದ್ಬಿಟ್ಟು ಡಿ ಮಾರ್ಟಿಗೆ ಬಂದಿದೀವಿ. ಅಲ್ಲ ಕಂಟಿನ್ಯೂ ಮಾಡಿದ್ದೀನಿ ಅಂತ ಹೇಳಿ ನಮ್ಮ ಸಿಸ್ಟರ್ ಇನ್ನೊಬ್ರು ನೋಡಿ ಎಂಟ್ರಿ ಅಲ್ಲಿ ಮುಂದಗಡೆ. ಮಾತಾಡಿ ಟಿಕೆಟ್ ಸುಂಕದ ಕಟ್ಟ ಜನಪ್ರಿಯ ಮಾಡಿ ಎಂತೆಂತ ಲೆಜೆಂಡ್ಗಳಿದ್ದಾರೆ. ನೋಡಿ ಇಲ್ಲೇ ಇದ್ದಾರೆ ನೋಡಿದಾರಂತೆ. ಶಾಪಿಂಗ್ ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಬಂದ್ವಿ. ಮೇಕಪ್ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಮೇಕಪ್ ನ ರಿಮೂವ್ ಮಾಡ್ದೆ. ಅದೇನೋ ಗೊತ್ತಿಲ್ಲ, ಕಾಜಲ್ ಹಾಕಿದ್ದಿನ ಅಂತೂ ಸಿಕ್ಕಾಪಟ್ಟೆ ಕಣ್ಣು ಉರಿಯೋದು. ರೇರ್ ಆಗಿ ಯೂಸ್ ಮಾಡ್ತೀನಿ, ಆದ್ರೂ ಕೂಡ ನಂಗೆ ಈ ತರ ಪ್ರಾಬ್ಲಮ್ ಆಗುತ್ತೆ. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇವತ್ತು ಕಾರಿಸಿದ್ಯಾ ಆಂಜನೇಯನ್ ಟೆಂಪಲ್ಗೆ ಹೋಗಿ. ತುಂಬಾನೇ ಕ್ರೌಡ್ ಇತ್ತು. ತುಂಬಾ ಪವರ್ಫುಲ್ ಆದಂತ ಪ್ಲೇಸ್ ದೇವಸ್ಥಾನ. ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಅಥವಾ ನಿಮ್ಗೆ ಏನಾದ್ರು ಬೇರೆ ಏನಾದ್ರು ಕೋರಿಕೆ ಏನಾದ್ರು ಇದ್ರೆ ಪ್ಲೀಸ್ ಒಂದ್ಸತಿ ಈ ದೇವಸ್ಥಾನ ವಿಸಿಟ್ ಮಾಡಿ ಕಾಯಿ ಕಟ್ಟಿ. ನಿಮ್ಗೆ ಗೊತ್ತಾಗುತ್ತೆ 16 ದಿನದಲ್ಲಿ ಏನೆಲ್ಲ ಡಿಫ್ರೆನ್ಸ್ ಆಗುತ್ತೆ ಅನ್ಬಿಟ್ಟು. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂತ ದೀಕ್ಷಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗೋ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.